ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ನುಲಿಯ ಚಂದಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ವಚನ: ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ ಕಂಡವರ ಬೇಡಿ ತಂದು. ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ ಕಂಡವರ ಬೇಡಿ ತಂದು. ಜಂಗಮ ಲಿಂಗಕ್ಕೆ ಮಾಡಿಹೆನೆಂಬ ದಂದುಗದ ಮಾಟಕ್ಕೆ ಲಿಂಗ ನೈವೇದ್ಯ ಸಲ್ಲದು. ಜಂಗಮ ಲಿಂಗಕ್ಕೆ ಮಾಡಿಹೆನೆಂಬ ದಂದುಗದ ಮಾಟಕ್ಕೆ ಲಿಂಗ ನೈವೇದ್ಯ ಸಲ್ಲದು. ತನು ಕರಗಿ ಮನ ಬಳಲಿ ಬಂದ ತೆರದನವರಿದು. ತನು ಕರಗಿ ಮನ ಬಳಲಿ ಬಂದ ತೆರದನವರಿದು. ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವೇ ಮಾಟ. ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವೇ ಮಾಟ. ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತವಲ್ಲದೆ. ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತವಲ್ಲದೆ. ದುರಾಸೆಯಿಂದ ಬಂದುದು ಅನರ್ಪಿತ. ದುರಾಸೆಯಿಂದ ಬಂದುದು ಅನರ್ಪಿತ. ಇದು ಕಾರಣ ಸತ್ಯ ಶುದ್ಧ ಕಾಯಕದ. ಇದು ಕಾರಣ ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರವ್ಯವಾದರೆ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಕೇಳಯ್ಯ. ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಕೇಳಯ್ಯ. ಅರ್ಥ ಹೀಗಿದೆ: ಕಾಯಕ ತತ್ವಕ್ಕೆ ಮಹತ್ವ ಕೊಟ್ಟಿದ್ದಂತಹ ಶರಣರು ಸತ್ಯ ಶುದ್ಧ ಕಾಯಕದಿಂದ ಬಂದದ್ದು ಅಥವಾ ತಂದದ್ದು ಮಾತ್ರ ನೈವೇದ್ಯಕ್ಕೆ ಯೋಗ್ಯವಾದದ್ದು ಅಂತ ಹೇಳ್ತಾರೆ ಮತ್ತು ಅದರಂತೆಯೇ ಬದುಕಿದ್ದಾರೆ. ಇಲ್ಲಿ ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ ಅಂದರೆ ನಾವು ಒಬ್ಬರನ್ನು ಹಿಂಸೆ ಮಾಡಿ ಅವರ ಮನಸ್ಥಿತಿಯನ್ನು ಕುಗ್ಗಿಸಿ ಅವರನ್ನು ಬಂಧಿಸಿ ನಿಂದಿಸಿ ನೋಯಿಸಿ ಅವರಿಂದ ಕಿತ್ತು ತಂದದ್ದರಿಂದ ಅಥವಾ ಕಂಡವರನ್ನು ಕೇಳಿ ಕೈಯೊಡ್ಡಿ ಬೇಡಿ ತಂದದ್ದು. ಜಂಗಮಲಿಂಗಕ್ಕೆ ಮಾಡಿಹೆನೆಂಬ ಅಂದರೆ ಅವರಿವರಿಂದ ಬೇಡಿ ತಂದುದರಿಂದ ಜಂಗಮಲಿಂಗಕ್ಕೆ ಮಾಡಿದೆನೆಂದರೆ ಅದು ಲಿಂಗಕ್ಕೆ ನೈವೇದ್ಯವಾಗುವುದಿಲ್ಲ. ಅಂಥದ್ದರಿಂದ ಬಂದ ಹಣದಿಂದ ನಾವು ದಾಸೋಹ ಮಾಡುವುದಾಗಲಿ ಜನರಿಗೆ ಊಟ ಹಾಕಿಸುವುದಾಗಲಿ ಮಾಡಿದರೆ ಅದರಿಂದ ಪುಣ್ಯ ಪ್ರಾಪ್ತಿಯಾಗುವುದಿಲ್ಲ. ಅದು ನೈವೇದ್ಯವಾಗುವುದಿಲ್ಲ, ಪ್ರಸಾದವಾಗುವುದಿಲ್ಲ. ಯಾಕಂದರೆ ಅದು ನಮ್ಮ ಶ್ರಮದಿಂದ ಸತ್ಯ ಶುದ್ಧ ಕಾಯಕದಿಂದ ಬಂದದ್ದಲ್ಲ ಎನ್ನುತ್ತಾರೆ ನುಲಿಯ ಚಂದಯ್ಯನವರು. ಮುಂದಿನ ಸಾಲಿನಲ್ಲಿ ಇದನ್ನೇ ಎಷ್ಟು ಅದ್ಭುತವಾಗಿ ಹೇಳ್ತಾರಂದರೆ: ತನು ಕರಗಿ ಮನ ಬಳಲಿ ಬಂದ ತೆರದನವರಿದು. ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹವೇ ಮಾಟ. ಅಂದರೆ ತಮ್ಮ ತನು ಅಂದರೆ ಇಲ್ಲಿ ಈ ದೇಹ ಅಂದರೆ ದೇಹ ಕರಗಿ ಕಾಯಕದಿಂದ ಬಳಲಿ, ದೇಹ ಮನಸ್ಸು ಕಾಯಕದಿಂದ ಬಳಲಿ ಒತ್ತಡಕ್ಕೆ ಒಳಗಾಗಿ ಆ ಹಣ ಬಂದ ರೀತಿಯನ್ನು ಅರಿತುಕೊಂಡು, ಅದು ಹೇಗೆ ಬಂತು, ಯಾವ ರೀತಿಯಲ್ಲಿ ಬಂತು ಎನ್ನುವುದನ್ನು ಅರಿತುಕೊಂಡು ಆ ರೀತಿಯಲ್ಲಿ ಬಂದದ್ದರಿಂದ ಗೊಂದಲ ಸಂಶಯಗಳಿಲ್ಲದೆ ಜಂಗಮಲಿಂಗಕ್ಕೆ ಮಾಡುವ ದಾಸೋಹವೇ ಶ್ರೇಷ್ಠ ಅಂತ ಈ ವಚನದಲ್ಲಿ ಹೇಳ್ತಾರೆ. ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ ಅಂತ ಹೇಳ್ತಾರೆ. ಅಂದರೆ ಕಾರೆಯ ಸೊಪ್ಪು ಅಂದರೆ ಅದೊಂದು ರೀತಿಯ ಹುಲ್ಲು ಅಥವಾ ಗಿಡ. ಅಂತಹ ಸೊಪ್ಪಾದರೂ ಸರಿ, ಅದು ಕೂಡ ನಾವು ಜಂಗಮಲಿಂಗಕ್ಕೆ ಅದನ್ನಾದರೂ ನಾವು ನೈವೇದ್ಯ ಕೊಡ್ತೇವೆ ಅಂತಾದರೆ ಅಥವಾ ಪ್ರಸಾದ ಮಾಡ್ತೇವೆ ಅಂತಾದರೆ ಆ ಕಾರೆಯ ಸೊಪ್ಪಾದರೂ ಕೂಡ ಕಾಯಕದಿಂದಲೇ ಬಂದದ್ದಾಗಿರಬೇಕು. ಅದು ಕೂಡ ಎಂಥ ಕಾಯಕ ಅಂದರೆ ಮುಂದಿನ ಸಾಲಿನಲ್ಲಿ ನುಲಿಯ ಚಂದಯ್ಯನವರು ಹೇಳ್ತಾರೆ: ಸತ್ಯ ಶುದ್ಧ ಕಾಯಕ. ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರವ್ಯವಾದರೆ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಅಂತ ಹೇಳ್ತಾರೆ. ನಾವು ಗಳಿಸುವ ಹಣ ಸಂಪತ್ತು ಸತ್ಯ ಶುದ್ಧ ಕಾಯಕದಿಂದ ಬಂದದ್ದಾಗಿರಬೇಕು. ಅಂತಹ ಕಾಯಕದಿಂದ ಬಂದ ಹಣದಿಂದ ಗಳಿಸಿದ ಸಂಪತ್ತಿನಿಂದ ನಾವು ಮಾಡುವ ನೈವೇದ್ಯ, ನಾವು ಮಾಡುವ ಪ್ರಸಾದ ಆ ಚಂದೇಶ್ವರ ಲಿಂಗಕ್ಕೆ ಸಲ್ತದೆ ಅಂತ ಹೇಳ್ತಾರೆ. ನಾವು ಪ್ರಕೃತಿಯನ್ನು ವಿಕೃತಿಗೊಳಿಸಿ ಒಬ್ಬರಿಗೆ ಮೋಸ ಮಾಡಿ ತಲೆ ಒಡೆದು ಹೆದರಿಸಿ ಬೆದರಿಸಿ ತಂದ ಹಣದಿಂದ ಮಾಡುವ ನೈವೇದ್ಯವಾಗುವುದಿಲ್ಲ ಅಂತ ಹೇಳ್ತಾರೆ ನುಲಿಯ ಚಂದಯ್ಯನವರು. ಒಟ್ಟಾರೆಯಾಗಿ ವಚನಕಾಲದ ಶರಣರ ಬದುಕಿನ ರೀತಿಯೇ ಸತ್ಯ ಶುದ್ಧ ಕಾಯಕದಿಂದ ಕೂಡಿದಂಥದ್ದಾಗಿತ್ತು. ಕಾಯಕದಿಂದ ಬಂದ ಹಣದಿಂದಲೇ ಜಂಗಮ ದಾಸೋಹ. ಇವೆಲ್ಲ ಅವರ ಬದುಕಿನ ಮತ್ತು ಬದುಕಿದ ರೀತಿ ಎನ್ನುವುದಕ್ಕೆ ಶರಣರು ಬರೆದಂತಹ ಕಾಯಕದ ಮಹತ್ವದ ವಚನಗಳೇ ನಮಗಿಲ್ಲಿ ಸಾಕ್ಷಿಯಾಗಿ ಸಿಗ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ಇದೇ ಹಾದಿಯಲ್ಲಿ ಸಾಗಿ
ಸತ್ಯ ಶುದ್ಧ ಕಾಯಕದೊಂದಿಗೆ ಬದುಕನ್ನು ಮುನ್ನಡೆಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುತ್ತೇನೆ. ಶರಣು ಶರಣಾರ್ಥಿ.